ಹಾಗೆ ಈ ಮುತ್ಕದ ಮರದ ಒಂದು ತುಂಬ ವಿಶೇಷ ಈ ಮರ. ಈ ಎಲೆಯ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪೂರ್ವಿಕರು ಊಟ ಬಡಿಸುವಾಗ ಎಲ್ಲೇ ಸಭೆ ಸಮಾರಂಭಕ್ಕೆ ಹೋದರೆ ಈಗಿನ ಥರ ಬಡಿಸ್ತಾ ಇದ್ದಂಗೆ ಬಾಯಿಗೆ ಹಾಕ್ಬಿಡ್ತಿರ್ಲಿಲ್ಲ. ಎಲ್ಲರಿಗೂ ಬಡಿಸಿ ಆ ಸಭೆಯಲ್ಲಿ ಎಲ್ಲರಿಗೂ ತಲುಪಿದ ಮೇಲೆ ಎಲ್ಲ ಹಿರಿಯರು, ಯಾರಾದ್ರೂ ಒಬ್ರು ಹಿರಿಯರು ಎದ್ದು ನಿಂತ್ಕೊಂಡು ಕೇಳೋರು, ಎಲ್ಲರಿಗೂ ತಲುಪ್ತಾ ಅಂತ ಕೇಳಿದ್ಮೇಲೆ ಊಟಕ್ಕೆ ಕೈ ಹಾಕ್ತಾಯಿದ್ರು. ಈಗ ಆಗಲ್ಲ, ಅವ್ರು ಹಾಕ್ಕೊಂಡು ಹೋಗ್ತಾ ಇರ್ತಾರೆ, ಇವರು ಬಾಯಿಗೆ ಅದನ್ನು ತಿಂತಾ ಇರ್ತಾರೆ. ಅಂಥ ಸ್ಥಿತಿ ಕ್ರಿಯೇಟ್ ಆಗಿಬಿಟ್ಟಿದೆ. ಕೇಳಿದ್ರೆ ವಿಜ್ಞಾನ ತಂತ್ರಜ್ಞಾನ, ನಾವು ವಿದ್ಯಾವಂತರು, ನಾವು ಭಾರಿ ಕ್ವಾಲಿಫೈಡ್ ಪೀಪಲ್ಸ್ ಅಂತ ಹೇಳ್ತಾರೆ. ಮೊದಲು ನಮ್ಮ ಪೂರ್ವಿಕರು ಯಾವುದೇ ಸಭೆ ಸಮಾರಂಭಗಳಿಗೆ ಹೋದರೆ ಎಲ್ಲರಿಗೂ ಊಟ ಬಡಿಸಾದ್ಮೇಲೆ ಎಲ್ಲರಿಗೂ ತಲುಪ್ತಾ ಅಂತ ಕೇಳಿದ ಮೇಲೆ ಒಂದು ಚಿಕ್ಕ ಮಗು ಆದ್ರೂ ಕೈ ಹಾಕ್ತಿತ್ತು. ಅಲ್ಲಿ ಗಂಟ ಯಾರು ಕೈ ಹಾಕ್ತಿರಲಿಲ್ಲ. ಅದರ ಮೂಲ ಉದ್ದೇಶ ಏನಪ್ಪ ಅಂದರೆ, ಈ ನಾವು ಊಟವನ್ನು ಈ ಎಲೆ ಮೇಲೆ ಇಟ್ಕೊಂಡು ಊಟ ಮಾಡೋದ್ರಿಂದ ಮತ್ತು ಆಲ್ಮೋಸ್ಟ್ ಎಲ್ಲರಿಗೂ ಬಡಿಸಾಗೋರಿಗೆ ಒಂದು 5 ರಿಂದ 10 ನಿಮಿಷ ಆಗೋದು, ಕನಿಷ್ಠ 5 ನಿಮಿಷ ಆದರೂ ಆಗೋದು. ಈ 5 ನಿಮಿಷದ ಅವಧಿಯಲ್ಲಿ ನಮ್ಮ ಆಹಾರದಲ್ಲಿ, ಆಗಿನ ಕಾಲದಲ್ಲಿ ಕಂಚಿಲದ ಪಾತ್ರೆ, ಬೇರೆ ಬೇರೆ ಪಾತ್ರೆಗಳೆಲ್ಲ ಅಡುಗೆ ಮಾಡೋರು, ಅಥವಾ ಏನಾದರೂ ಫುಡ್ ಪಾಯ್ಸನ್ ಆಗಿದ್ದರೆ ಆ ಆಹಾರವನ್ನು ತಯಾರು ಮಾಡುವಾಗ ಏನಾದರೂ ಹಲ್ಲಿನೋ ಅಥವಾ ಯಾವುದೋ ಒಂದು ಪ್ರಾಣಿ ಬಿದ್ದಿದ್ರೆ, ಅದು ವಿಷ ಆಗಿದ್ದರೆ ಈ ಎಲೆ ಏನು ಮಾಡ್ತಂದರೆ ಆ 5 ನಿಮಿಷದಲ್ಲಿ ಎಲೆಯಿಂದ ವಿಷವನ್ನೆಲ್ಲ ಎಳ್ಕೊಳ್ಳೋಷ್ಟು ಶಕ್ತಿ ಎಲೆಗಿತ್ತು. ಅದಕ್ಕೆ ಅವರು ಊಟ ಬಡಿಸಿ ಎಲ್ಲರಿಗೂ ತಲುಪಿದ ಮೇಲೆ ಏಕೆ ಊಟ ಮಾಡ್ತಾಯಿದ್ರು ಅಂದರೆ, ಅದು ಒಂದು ಒಗ್ಗಟ್ಟಿನ ಸೂಚನೆ, ಮತ್ತು ಅದು ಒಂದು ಒಳ್ಳೆಯ ಶುಭ ಸೂಚನೆ. ಜೊತೆಗೆ ಆಹಾರ ಆ ತಟ್ಟೆ ಎಲೆಯ ಮೇಲೆ ಒಂದು 5 ನಿಮಿಷ 10 ನಿಮಿಷ ಇದ್ದಾಗ ಅದರದ್ದೆಲ್ಲ ವಿಷವನ್ನು ಎಳ್ಕೊಳ್ಳೋಂಥ ಸಾಮರ್ಥ್ಯ ಈ ಮುತ್ಕದ ಎಲೆಗೆ ಇತ್ತು. ಅದರಿಂದನೇ ನಮ್ಮವರೆಲ್ಲರೂ ಮುತ್ಕದ ಎಲೆಯ ಜೊನ್ನೆ, ಅದರಲ್ಲಿ ಎಲೆ, ಇಸ್ತ್ರಿ ಎಲೆ ಅಂತ ಮಾಡಿ, ಕೆಲವರು ಎಷ್ಟೋ ಹಳ್ಳಿಗಳಲ್ಲಿ ಈ ಎಲೆಯನ್ನೇ ಮಾಡಿ ಎಷ್ಟೋ ಕುಟುಂಬಗಳು ಜೀವನವನ್ನು ನಿರ್ವಹಿಸ್ತಾ ಇತ್ತು. ಈಗೆಲ್ಲ ವಿಜ್ಞಾನದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲ ಮಿಷಿನಲ್ಲಿ ಬಂದುಬಿಟ್ಟು ಇದನ್ನೇ ಹೋಲೋ ಥರದಲ್ಲಿ ಪ್ಲ್ಯಾಸ್ಟಿಕ್ ಮಾಡಿ ಈಗ ಮಾರುಕಟ್ಟೆಯಲ್ಲಿ ಮಾರ್ತಾ ಇದ್ದಾರೆ. ಆದಷ್ಟು ನೀವು ಬಿಟ್ಟುಬಿಡಿ, ಆದಷ್ಟು ಪ್ಲ್ಯಾಸ್ಟಿಕ್ಕನ್ನು ಬಳಸೋದನ್ನ ಬಿಡಿ, ಆವಾಗ ನಿಮಗೆ ಅದು ತುಂಬ ಒಂದು ಒಳ್ಳೆಯದಾಗ್ತದೆ. ಹಾಗೆ ಇದು ಈ ಬೆಟ್ಟದಿಂದ ಬರುವಂಥ ದೊಡ್ಡ ನೀರು ಬರುವಂಥ ಜಾಗ ಇದು. ಅದಕ್ಕೆ ಏನು ಮಾಡಿದ್ದೀವಿ, ಈ ಜಾಗದಲ್ಲಿ ಇಲ್ಲಿನ ಈ ರಸ್ತೆಯನ್ನು ಇಲ್ಲಿ ಹೈಟ್ ಮಾಡಿಕೊಂಡು ಇಲ್ಲಿ ನೀರು ಹೋಗಲಿಕ್ಕೆ ಅಂತೇಳಿ ನಾವು ಬಿಟ್ಬಿಟ್ಟಿದ್ದೀವಿ. ಇಲ್ಲಿ ಇಷ್ಟಾಗಲವನ್ನು ಫುಲ್ಲು ಫ್ರೀಯಾಗಿ ನೀರು ಹೋಗೋಕ್ಕೆ ಇಲ್ಲಿ ಹಿಂಗು ಗುಂಡಿಗೂ ನುಂಗಬೇಕು. ಮತ್ತು ಎರಡನೇದಲ್ಲಿ ಕಟ್ಟೆ, ಅಲ್ಲೆಲ್ಲ ಒಂದೊಂದು ಉಳ್ಗಟ್ಟೆ ಥರ ಹಾಕ್ಕೊಂಡಿದ್ದಾರೆ. ಒಂದು ಚೆಕ್ ಡ್ಯಾಮ್ ಅಂತ ಹೇಳ್ತಾರಲ್ಲ, ಆ ರೀತಿ ಆ ನೀರು ಬಂದಿದ್ದು, ಬೆಟ್ಟದ ನೀರೆಲ್ಲ ಬಂದಿದ್ದು ಆ ಚೆಕ್ ಡ್ಯಾಮಲ್ಲಿ ಬಂದು ಅಲ್ಲಿ ನಿಂತು ಹೋಗ್ತದೆ. ಅದಕ್ಕೆ ಈ ಜಾಗವನ್ನು ನಾವು ವಿಶಾಲವಾಗಿ ಬಿಟ್ಬಿಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇಲ್ಲಿ ಎಲ್ಲ ಲಾವಂಚ ಅವನ್ನೆಲ್ಲ ಹಾಕ್ತೇವೆ. ಇದು ರಸ್ತೆ. ನಾವು ರಸ್ತೆಗಳು ಭಾಳ ಮುಖ್ಯ. ಏನಪ್ಪ ಅಂದರೆ, ಬೋರ್ಗೆ ರಸ್ತೆ ಇಟ್ಕೊಳ್ಳೇಬೇಕು. ಆಮೇಲೆ ಟ್ರಾನ್ಸ್ಫಾರಮ್, ನಿಮ್ಮ ಜಮೀನಿಗೆ ಎಲ್ಲಿ ಟ್ರಾನ್ಸ್ಫಾರಮ್ ಬರ್ತದೆ ಅಲ್ಲಿಗೊಂದು ರಸ್ತೆ ಇಟ್ಕೊಳ್ಬೇಕು. ಯಾಕೆಂದರೆ ಇವತ್ತಲ್ಲ ನಾಳೆ ಏನೋ ಕಾರಣಾಂತರದಿಂದ ಟ್ರಾನ್ಸ್ಫಾರಮ್ ರಿಪೇರಿ ಆಗ್ಬೋದು. ಆವಾಗ ನೀವೇನು ಮಾಡ್ತೀರಿ, ಆವಾಗ ಎಲ್ಲ ಇರೋ ನಟ್ಟಿರೋ ಗಿಡಗಳನ್ನೆಲ್ಲ ಕಿತ್ಕೊಂಡು ಬಂದು ಹಾಕೋ ಬದಲು, ನೋಡೋ ಬದಲು, ಅದಕ್ಕೆ ಮೊದಲೇ ನಾವು ಪ್ಲ್ಯಾನ್ ಮಾಡಿ ರಸ್ತೆ ಬಿಟ್ಬಿಡ್ಬೇಕು. ಯಾವ ಕಡೆಯಿಂದ ಆದರೂ ರಸ್ತೆ ಬಿಡಬೇಕು. ಈ ಕಡೆಯೂ ಬಿಡ್ಬೋದು, ಆ ಕಡೆಯಿಂದ ಬಿಡ್ಬೋದು, ಎಲ್ಲ ಕಡೆ ಬಿಡ್ಬೋದು. ಇದೆಲ್ಲ ನೋಡಿ, ಇದೆಲ್ಲ ನಿಮ್ಮ ಬಳ್ಳಿ, ಅಮೃತ ಬಳ್ಳಿ ಥರ ಕಾಣ್ತದೆ. ಇದೆಲ್ಲ ಉಗನಿ ಅಂಬು. ಇಲ್ಲಿ ಬೇಕಾದಷ್ಟು ಉಗನಿ ಅಂಬಿದೆ. ಮುಂದಿನ ದಿನಗಳಲ್ಲಿ ನಾವು ಒಂದು 50-100 ಡ್ರಮ್ ತಂದು ಈ ಜಮೀನಲ್ಲಿ ಇಟ್ಕೊಂಡು ಉಗನಿ ಅಂಬು, ಆಮೇಲೆ ಎಕ್ಕದೆಲೆ, ಆಮೇಲೆ ತೊಪ್ಪೆನ ಕಲಿಸೋದು, ಬೇವಿನೆಲೆ ಮಾಡೋದು, ಎಲ್ಲ ರೀತಿಯ ಕಷಾಯಗಳನ್ನು ನಾವು ಇಲ್ಲೇ ಮಾಡ್ಕೊಳ್ಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೆ ಈಗ ಒಂದು 50-100 ಡ್ರಮ್ಮನ್ನು ತರಿಸ್ತಾ ಇದ್ದೀವಿ. ಈಗ ಈ ಭೂಮಿ ಎಲ್ಲ ರೆಡಿ ಆಗಿದೆ ನೋಡಿ. ರೆಡ್ ಸಾಯಿದು ನಮ್ಮ ಭೂಮಿ ಎಲ್ಲ ರೆಡ್ ಸಾಯಿಲೆ. ನಾವು ಕೆರೆ ಮಣ್ಣನ್ನು ತೆಗೆದು ಇದ್ರ ಮೇಲೆ ಈ ರೀತಿ ಹಾಕ್ಕೊಂಡಿರೋದು. ಇಲ್ಲೂ ಅಷ್ಟೇ, ಇಲ್ಲಿ ಕರೆಂಟ್ ಕಂಬ ಇರೋದ್ರಿಂದ ನಾವೇನು ಮಾಡಿದ್ವಿ, ಇಲ್ಲೊಂದು ರಸ್ತೆನ ಕ್ಲೀನಾಗಿ ಇಲ್ಲಿ ಬಿಟ್ಕೊಂಡಿದ್ದೀವಿ. ಆ ರಸ್ತೆ ಇಲ್ಲಿ ನೆಟ್ಟಗೆ ಬಂದರೆ, ಈಗ ನಾವೆಲ್ಲ ರಸ್ತೆಯಲ್ಲಿ ಬಂದು ಈ ರಸ್ತೆಯಲ್ಲಿ ಹೀಗೆ ಬಂದಾಗ ಈ ಟ್ರಾನ್ಸ್ಫಾರಮನ್ನು ಇಲ್ಲಿ ನೋಡ್ಕೊಳ್ಬೋದು. ಟ್ರಾನ್ಸ್ಫಾರ್ಮಲ್ಲಿ ಏನು ವ್ಯತ್ಯಾಸ ಆದರೆ ಅದನ್ನು ನಾವು ಸರಿಪಡಿಸ್ಕೊಳ್ಬೋದು. ಹಾಗೆ ಈ ಜಾಗವನ್ನು ಇಲ್ಲಿ ಸ್ವಲ್ಪ ನಾವು ಇಲ್ಲಿ ವಿಶಾಲವಾಗಿ ಮಾಡ್ಕೊಂಡಿದ್ವಿ. ಯಾಕೆಂತಂದರೆ ಈಗ ಟ್ರಾನ್ಸ್ಫಾರಮು ಏನಾದರೂ ರಿಪೇರಿ ಮಾಡೋಕ್ಕೆ ಬಂದರೆ, ಅಥವಾ ಟ್ರಾನ್ಸ್ಫಾರಮ್ ಚೇಂಜ್ ಮಾಡೋಕ್ಕೆ ಬಂದರೆ, ಒಂದು ವೆಹಿಕಲ್ ಬಂತು ಅಂದರೆ ಆ ವೆಹಿಕಲ್ಗೆ ಒಂದು ತಿರ್ಗಾಕೆ ಒಂದು ಜಾಗ ಬೇಕಲ್ವ, ಒಂದು ರಿವರ್ಸ್ ತಗೊಳ್ಳೋಕ್ಕೆ ಅಥವಾ ಇಲ್ಲಿ ಟರ್ನ್ ಮಾಡೋಕ್ಕೆ ಒಂದು ಜಾಗ ಬೇಕು ಅಂದ್ಬಿಟ್ಟು ಈ ಇಷ್ಟಾಗಲ್ಲ ಜಾಗವನ್ನು ಇಲ್ಲೊಂದು ಚೂರು ವಿಶಾಲವಾಗಿ ಹೀಗೆ ಬಿಟ್ಕೊಂಡಿದ್ದೀವಿ. ಇಲ್ಲಿ ಈ ಕಡೆ ಸೈಡ್ನಲ್ಲಿ ಹೆಚ್ಚಿನ ನೀರು ಹೋಗಲಿಕ್ಕೆ ಇದು ತೊರೆ ಥರ ಇಲ್ಲಿ ಬಿಟ್ಕೊಂಡಿದ್ದೀವಿ. ಇಲ್ಲಿ ಜಾಗವನ್ನು ಒಂದು ಇಷ್ಟಾಗಲ್ಲ ಸ್ವಲ್ಪ ವಿಶಾಲವಾಗಿ ಇಲ್ಲಿ ಬಿಟ್ಕೊಂಡಿದ್ದೀವಿ. ಗಾಡಿ ಟರ್ನ್ ಮಾಡಬೇಕು, ಟ್ಯಾಕ್ಟ್ರಿ ಟರ್ನ್ ಮಾಡಬೇಕು, ಅಥವಾ ಏನಾದರೂ ಒಂದು ಪಿಕಪ್ಪೋ ಲಾರಿನೋ ಏನೋ ಒಂದು ಬಂದರೆ ನಮಗೆ ತಿರ್ಗೋಕ್ಕೆ ದಾರಿ ಬಿಟ್ಕೊಂಡಿದ್ದೀವಿ. ಹಾಗೆ ಇದು ಈ ಜಮೀನಿನ ಬದದ ಭಾಗ. ಈ ಭಾಗದಲ್ಲಿ ಇಲ್ಲೂ ಕೂಡ ಅಷ್ಟೇ, ಇಲ್ಲೂ ರಸ್ತೆಯನ್ನು ನಾವು ಇಲ್ಲಿ ಹೈಟಾಗಿ ಮಾಡಿದ್ದೀವಿ. ಈಗೆಲ್ಲ ಭೂಮಿ ಎಲ್ಲ ಉತ್ತು ಎಲ್ಲ
ರೋಟೋವೇಟ್ರ್ ಎಲ್ಲ ಪುಡಿ 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 ಆಗಿದೆ. ಇನ್ನು ಡ್ರಿಪ್ ಲೈನ್ ಒಂದು ಆಗಿದ ತಕ್ಷಣ ನಮ್ಮ ಪ್ಲ್ಯಾಂಟೇಷನ್ನ ನಾವಿಲ್ಲಿ ಆದಷ್ಟು ಬೇಗ ಶುರು ಮಾಡ್ತೇವೆ. ಅದು ಮಳೆ ಬರ್ತದೋ ಅಥವಾ ಯುಗಾದಿ ಹಬ್ಬನೋ ಅಥವಾ ಕಾರ್ಮಿಕರ ಸಮಸ್ಯೆನೋ ಏನೋ, ಮತ್ತು ಈಗ ಇನ್ನೂ ನಮ್ಮ ಇದನ್ನು ಲೈನ್ನ ಮಾಡಿಲ್ಲ, ಯಾವುದು ಫಿಲ್ಟ್ರನ್ನ ಇನ್ನೂ ಕೂರಿಸಿಲ್ಲ. ಇದು ಒಂದು ಇಂಗು ಗುಂಡಿ ಥರ ಒಂದು ಟ್ರೆಂಚ್ ಮಾಡ್ಕೊಂಡಿದ್ದೀವಿ. ಇದು ನೀರೆಲ್ಲ ಇಲ್ಲೇ ಬಂದು ಇಂಗೋ ಥರ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಸ್ಟ್ರೈಟ್ ಮಾಡೋಕ್ಕೆ ಹೋದಾಗ ಏನಾಗ್ತಂದರೆ ಈ ಜಮೀನಿನ ಆಕಾರ ಕೆಟ್ಟೋಗ್ತದೆ. ಅದಕ್ಕೆ ಏನು ಮಾಡ್ತೀವಿ, ಈ ಥರ ಹೇಗೆ ಇದೆ ಹಾಗೆಯೇ ಈ ನಮ್ಮ ಹಳೆ ಏರಿ ಹೇಗಿದೆ ಹಾಗೆಯೇ ನಾವು ಅದನ್ನು ಮಾಡ್ಕೊಳ್ಳೋಗ್ಬೇಕು. ಅದಕ್ಕೇನು ಎಕ್ಸ್ಟ್ರಾ ಅಲಂಕಾರ ಮಾಡಬಾರ್ದು. ರಸ್ತೆ ಈಗ ಇಲ್ಲಿ ಹೈಟಾಗೇ ಇದೆ. ಇದೆಲ್ಲ ಇಲ್ಲೊಂದು ಸ್ವಲ್ಪ ನಿಮಗೆ ಬಿಳಿ ಮಿಶ್ರಿತ ಕಪ್ಪು ಮಣ್ಣು ಇಲ್ಲಿ ಕಾಣಿಸ್ಬೋದು. ಆದರೆ ಈ ಮಣ್ಣು ನಿಜವಾದ ಒರಿಜಿನಲ್ ಮಣ್ಣು ಎಲ್ಲ ಇದು ಕಪ್ಪು ಮಣ್ಣೆ, ಕೆಂಪು ಮಣ್ಣೇ. ಕೆಂಪು ಮಣ್ಣಲ್ಲೂ ಅದು ಭಾರಿ ಅಂಟು, ಕಲ್ಲು ಮಿಕ್ಸ್ ಇಲ್ಲ, ಬರೀ ಅಂಟು. ಕಪ್ಪು ಮಣ್ಣಿಗೂ ಕೆಂಪು ಮಣ್ಣಿಗೂ ಇಲ್ಲಿ ಜಾಸ್ತಿ ಏನು ವ್ಯತ್ಯಾಸ ಏನಿಲ್ಲ. ಎರಡೂ ಕೂಡ ಸ್ಲಿಪ್ಪರ್ ಹಾಕಿದ್ರೆ ಅಂಟ್ತದೆ. ಮತ್ತು ಸಣ್ಣದೊಂದು ಮಳೆ ಬಿದ್ದರೆ ಜಾರೋದಂತೂ ಗ್ಯಾರಂಟಿ. ಅದಕ್ಕೆಲ್ಲ ಒಂದು 3-4 ತಿಂಗಳಲ್ಲಿ ನಾವು ಇದಕ್ಕೆಲ್ಲವನ್ನು ನಿಮಗೆ ಉತ್ತರವನ್ನು ಕೊಡ್ತೇವೆ. ಒಂದು ಒಳ್ಳೆಯ ತೋಟ ಮಾಡಿದರೆ ನಿಮ್ಮ ಮುಂದೆ ತಿಡ್ತೇವೆ. ಈಗ ಇಲ್ಲಿ ನಾವು ಇಲ್ಲಿ ಜಾಗವನ್ನು ಇಲ್ಲಿ ಹೈಟ್ ಮಾಡ್ಕೊಂಡಿದ್ದೇವೆ. ಈ ಜಾಗ ಹೈಟ್ ಇರೋದೇನೆಂದರೆ ನೀರು ಬಂದಿದ್ದ ನೀರು ಈ ರೀತಿ ಹರಿದೋಗ್ಬಿಡ್ಬೇಕು. ಆಮೇಲೆ ನಮ್ಮ ಜಮೀನಿಗೂ ಬೇಲಿಗೂ ಈ ನಮ್ಮ ರಸ್ತೆಗೂ ಒಂದು 5 ಅಡಿ ಜಾಗವನ್ನು ಗ್ಯಾಪ್ ಬಿಟ್ಕೊಂಡಿದ್ದೀವಿ. ಅಲ್ಲಿ ನಮಗೆ ಆ ಬಾರ್ಡ್ರಲ್ಲಿ ಜಟ್ರೋಪ ಬರ್ತದೆ. ಆಮೇಲೆ 4 ಅಡಿ ಬಿಟ್ಟು ನಾವು ಇಲ್ಲಿ SBM ಅನ್ನು ಹಾಕ್ತೇವೆ. ಆಮೇಲೆ ಅಲ್ಲೂ ಇದೆಲ್ಲ ಕಡೆ 15 ಅಡಿಗೆ ತೆಂಗಿನ ಗಿಡ ಹಾಕೋಬೋದು. ನಾವು ಇಲ್ಲಿ 20 ಅಡಿಗೆ ತೆಂಗಿನ ಗಿಡ ಹಾಕಿ ಈ ರಸ್ತೆಯನ್ನು ನಾವು ವಿಶಾಲವಾಗಿ ಇಲ್ಲಿ ಬಿಟ್ಕೊಳ್ತೇವೆ. ಇಲ್ಲಿ ಇವಾಗ ಇದು ಕೂಡ ಅಷ್ಟೇ, ಈ ವಾರ್ಡಲ್ಲಿ ಇಡೀ ಜಮೀನು ಸುತ್ತಲೂ ರಸ್ತೆ ಇದೆ. ಆಮೇಲೆ ಮಧ್ಯದಲ್ಲೂ ಒಂದು ರಸ್ತೆ, ನಮ್ಮ ಒಂದು ಟ್ರಾನ್ಸ್ಫಾರ್ಮರ್ ಬರಲಿಕ್ಕೆ ಬೋರ್ವೆಲ್ ರಿಪೇರಿ ಮಾಡೋಕ್ಕೆ ಬಂದರೆ ಅಲ್ಲೊಂದು ರಸ್ತೆ ಅಂತ ಬಿಟ್ಟಿದ್ದೀವಿ. ಈಗ ಇದು ಒಂದು ಈ ಜಮೀನು ಸುತ್ತ ಇದು ರಸ್ತೆ. ಈ ರಸ್ತೆಯನ್ನು ಇಲ್ಲಿ ನಾವು ಇಲ್ಲಿ ಹೈಟ್ ಮಾಡಿದ್ದೀವಿ. ಇಲ್ಲಿ ಹೈಟ್ ಮಾಡಿಕೊಂಡ್ರೆ ಏನಾಗ್ತದೆ, ನಮ್ಮ ಭೂಮಿ ಶೀತ ಆಗಬಾರ್ದು. ಪಕ್ಕದ ಜಮೀನಿಂದ ಯಾವುದೇ ಶೀತ ಇಲ್ಲಿ ಬರಬಾರ್ದು. ಮತ್ತು ಈ ಭೂಮಿಯಲ್ಲಿ ಆಗುವಂಥ ಶೀತ ಕೆಳಗಡೆಗೆ ಎಳ್ಕೊಂಡ್ಬಿಡ್ಬೇಕು. ಅದು ನಮ್ಮಲ್ಲಿ ಏನಾದರೂ ತೇವಾಂಶ ಜಾಸ್ತಿ ಇದ್ದರೆ, ನಮ್ಮ ಭೂಮಿ ಯಾವಾಗಲೂ ಹೈಟಲ್ಲಿದ್ದರೆ ಆ ಶೀತ ಎಲ್ಲ ಪಕ್ಕದ ಜಮೀನಿಗೆ ಶೀತ ಹೋಗ್ತದೆ. ನಮ್ಮ ಜಮೀನು ಸೇಫ್ ಆಗ್ತದೆ. ಮುಂದೆ ಅವ್ರು ಮಾಡ್ಕೊಳ್ಬೇಕಂದ್ರೆ ಅವರೂ ಕೂಡ ಅಷ್ಟೇ ಅದನ್ನು ಹೇಗೆ ಮಾಡ್ಕೊಳ್ಬೇಕು, ಟ್ರೆಂಚಿಂಗ್ ಹೊಡೆದು ಅವರು ಅದನ್ನು ಮಾಡ್ಕೊಳ್ಬೇಕು. ಈ ಭಾಗನೂ ಎಲ್ಲ ಉತ್ತು ರೆಡಿ ಆಗಿದೆ. ಇನ್ನು ಏನಿದ್ರು ನಾವು ಡ್ರಿಪ್ ಲೈನ್ ಎಲ್ಲ ಆದಮೇಲೆ, ಡ್ರಿಪ್ ಲೈನ್ ಆಗೋಕ್ಕೆ ಮೊದಲು ನಮ್ಮದು ಪೈಪ್ ಲೈನ್ ಆಗಬೇಕು. ಪೈಪ್ ಲೈನಿಗೆ ಮೊದಲು ನಾವೀಗ ಡ್ರಮ್ಮನ್ನು ಕೂರಿಸ್ಬೇಕು. ಡ್ರಮ್ ಕೂರಿಸಾದ್ಮೇಲೆ ಇಲ್ಲಿ ಕೆಲಸವನ್ನು ನಾವಿಲ್ಲಿ ಸ್ಟಾರ್ಟ್ ಮಾಡ್ತೇವೆ. ಈ ತೋಟದಲ್ಲಂತೂ ಉಗುನಿ ಅಂಬಿಗೆ ಏನು ತೊಂದರೆ ಏನಿಲ್ಲ. ನೋಡಿ, ಇದೆಲ್ಲ ಉಗುನಿ ಅಂಬೆ. ಕೆಲವರೆಲ್ಲ ಉಗುನಿ ಅಂಬನ್ನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಸೌದೆ ಕಟ್ಕೊಂಡು ಹೋಗೋಕ್ಕೆ ಹಳ್ಳಿ ಜನ ಇದ್ರದ್ದೇ ಬಳ್ಳಿಯನ್ನು ಬಳಸೋದು, ಇದ್ರ ಬಳ್ಳಿನೇ ಬಳಸೋದು, ನೆನಪಿಟ್ಕೊಳ್ಳಿ. ಆಮೇಲೆ ಅಮೃತ ಬಳ್ಳಿನ ಇದು ಯಥೇಚ್ಛವಾಗಿ ಎಲ್ಲಿ ಬೇಕಾದ್ರೆ ಬೆಳೀತದೆ. ಇದು ಎಲ್ಲಿ ಬೇಕಾದ್ರೆ ಬೆಳೀತದೆ. ಇದಕ್ಕೆ ಯಾವುದೇ ಒಂದು ಔಷಧಿ ಆಗಲಿ ಯಾವುದೇ ರೋಗ ಬರೋಲ್ಲ ಇದಕ್ಕೆ. ಇದನ್ನೇ ನಾವು ನಮ್ಮ ಜಮೀನಲ್ಲಿ ಯಾವುದಾದ್ರು ಕೀಟಗಳ ಬಾಧೆಗೆ ಇದನ್ನೇ ಕೊಳೆ ಹಾಕಿ, ಅಥವಾ ಅರ್ಜೆಂಟ್ ಮಾಡ್ಕೊಳ್ಬೇಕಂದ್ರೆ ಇದೊಂದು 5 kg ಸೊಪ್ಪನ್ನು ಕುದಿಸಿ ಅದನ್ನು ರಸವನ್ನೇ ತೆಗೆದು ಅದನ್ನೇ ಹುಳಿ ಮಜ್ಜಿಗೆ ಜೊತೆಲಿ ಅಥವಾ ಹಾಗೇ ಬೇಕಾದರೆ ನಾವು ಸ್ಪ್ರೇ ಮಾಡಿದ್ರೆ ಒಳ್ಳೆ ಚೆನ್ನಾಗಿ ಅದು ಸೆಟ್ ಆಗ್ತದೆ. ಹಾಗೆ ಇಲ್ಲೆಲ್ಲ ಪೈಪ್ ಲೈನ್ದೆಲ್ಲ ಕೆಲಸ, ಫ್ರೆಂಚೆಲ್ಲ ಗುಂಡಿಯೆಲ್ಲ ತೆಗೆದಿದ್ದೇವೆ. ಇಲ್ಲಿಂದ ಬರೋ ಪೈಪ್ ಲೈನ್ಗೆ ಈ ಕಡೆಯಿಂದ ಜಾಗ ಮಾಡಿದ್ದೀವಿ. ಎಲ್ಲ ಪೈಪ್ ಲೈನ್ದು